ಮೇಡಮ್, ನಾನು ನಿಮ್ಮನ್ನ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ನಿಮ್ಮನ್ನ ನಂಬಿ ನಾನು ನನ್ನ ಮಗಳು ಬಾವಿಗೆ ಬಿದ್ವಲ್ಲ ಅನ್ಕೊಂಡ್ವಿ. ಇಲ್ಲ ಮೇಡಮ್, ನೀವು ಗೆದ್ಬಿಟ್ರಿ, ಬಿದ್ದಿದ್ ನಾವಿಬ್ರು ಎದ್ಬಿಟ್ವಿ. ಅಂತೂ ಇಂತೂ ನನ್ನ ಮಗಳ ಜೀವನಕ್ಕೆ ಒಂದು ದಾರಿ ಆಯ್ತು. ಅಲ್ಲ, ಆ ಶ್ರಾವಣಿ ಎಷ್ಟು ಮೆರಿತಾ ಇದ್ಲು ಅಂತವಳಿಗೆ ನೀವು ನಿಮ್ಮನೆ ಕಡೆಗೆ ದಾರಿ ತೋರಿಸ್ಬಿಟ್ರಲ್ಲ. ಒಂದೇ ಏಟ್ಗೆ ಅದೆಷ್ಟು ಆಟದಲ್ಲಿ ಗೆದ್ಬಿಟ್ರಿ ಮೇಡಮ್. ಸಾರಿ ಮೇಡಮ್, ನಿಮ್ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ. ನೀವ್ ಕೊಟ್ಟಿದ್ದ ಐಡಿಯಾಯಿಂದ ನನ್ನ ಜೀವನನೇ ಸೆಟ್ಲ್ ಆಗೋಯ್ತು. ಮೇಡಮ್, ಇಷ್ಟು ಸುಲಭದ ಕೆಲಸನ ಯಾವತ್ತೂ ಮಾಡ್ಬೋದಾಗಿತ್ತು. ಆದ್ರೂ ಲೇಟ್ ಆಯ್ತು ಅಲ್ವಾ ಮೇಡಮ್? ಎಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕು, ಸಮಯ ಸಂದರ್ಭ ಅಂತೆಲ್ಲ ಒಂದಿರುತ್ತಲ್ವಾ. ನೋಡು, ಗಿಡದಿಂದ ನಾವು ಕಾಯಿನ ಕೀಳಬಾರ್ದು, ಆ ಕಾಯಿ ಮಾಗೋವರೆಗೂ ಕಾಯ್ಬೇಕು. ನಾವೇ ಅದನ್ನ ಕಿತ್ತು ಬಿಟ್ರೆ ಅದು ಕಳ್ತನ ಆಗುತ್ತೆ. ಆ ಹಣ್ಣು ತಾನಾಗಿ ಬೀಳೋವರೆಗೂ ಕಾಯ್ಬೇಕು. ಆಗ ಬಿದ್ದ ಹಣ್ಣು ನಮ್ಗೆ ಸುಲಭವಾಗಿ ಸಿಗುತ್ತೆ. ಏನೋ ಮೇಡಮ್, ದೊಡ್ಡ ದೊಡ್ಡ ಮಾತುಗಳಾಡ್ತಿದ್ದೀರಾ, ನನಗಂತೂ ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ನನಗೆ ಕೊಟ್ಟಿದ್ದ ಮಾತನ್ನ ನೀವು ಉಳಿಸ್ಕೊಂಡ್ಬಿಟ್ರಿ, ಅಷ್ಟು ಸಾಕು. ನಾನು ಮಾತು ಕೊಟ್ರೆ ಅದು ನಡಿಲೇಬೇಕು. ಸ್ವಲ್ಪ ತಡ ಆಗ್ಬೋದು, ಆದ್ರೆ ಖಂಡಿತ ನಡೆಯುತ್ತೆ. ಮೇಡಮ್, ಇಷ್ಟೆಲ್ಲ ಆದ್ಮೇಲೆ ನನ್ನ ಮಗಳ ಮದುವೆ ನೋಡಿ, ನಿಮ್ಮ ಮಗಳಿಗೆ ಸುಬ್ಬುಗೆ ಮದುವೆ ಖಂಡಿತ ಆಗತ್ತೆ. ಅದು ನನ್ನ ಜವಾಬ್ದಾರಿ. ಆಗ್ಲಿ ಮೇಡಮ್, ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಬಂದಿದೆ. ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ಸರಿ, ಹಾಗಿದ್ರೆ ನಾನು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ. ಸದ್ಯಕ್ಕೆ ಈ ಗೆಲುವನ್ನ ಎಂಜಾಯ್ ಮಾಡಿ. ಹಾ, ಸರಿ ಮೇಡಮ್, ಬಾಯ್. ಮಾಮ್, ಮದುವೆ ಏನೋ ಕ್ಯಾನ್ಸಲ್ ಆಯಿತು. ಇವಾಗ ನೆಕ್ಸ್ಟ್ ನಿನ್ನ ಪ್ಲಾನು ಸುಬ್ಬು ಮತ್ತು ಶ್ರೀವಲ್ಲಿ ಮದುವೆ ಮಾಡಿಸೋದಾ? ವಾಟ್ ಇಸ್ ದಿಸ್ ಮಾಡಿ? ಅಲ್ಲ, ಆ ಸುಬ್ಬು ಶ್ರೀವಲ್ಲಿ ಮದುವೆ ಆದ್ರೆ ಎಷ್ಟು, ಬಿಟ್ರೆ ಎಷ್ಟು? ನನಗೆ ಅವಳಿಂದ ಕೆಲಸ ಆಗ್ಬೇಕಿತ್ತು, ಅದಾಗಿದೆ. ಈಗ ನನಗೆ ಬೇಕಾಗಿರೋದು ನಿನ್ನ ಮತ್ತೆ ಶ್ರಾವಣಿ ಮದುವೆ. ಅದಾದ್ರೇನೆ ಈ ಆಸ್ತಿ ಎಲ್ಲ ನಮಗ್ ಸಿಗೋದು. ಸೂಪರ್ ಮಾಮ್, ಹಾಗಿದ್ರೆ ನಮ್ಮ ಲೈನು ಕ್ಲಿಯರ್ ಆಗಿದೆ ಅಂತ ಆಯ್ತು. ಈಗ ನಾನು ಆದಷ್ಟು ಬೇಗ ಶ್ರಾವಣಿನ ಮದುವೆ ಆಗ್ಬೋದಲ್ಲ? ಅದು ಹೇಗಾಗತ್ತೆ? ಶ್ರಾವಣಿ ನಿನ್ನ ಮದುವೆ ಮಾಡ್ಕೊಳಕ್ ಇಷ್ಟಪಡ್ಲಿಲ್ಲ ಅಂತ ತಾನೆ ಅವಳು ಹೋಗಿದ್ದು ಅಂತ ವೀರುಗ್ ಅನ್ಸಿರೋದು. ಅದು ಚೇಂಜ್ ಆಗ್ಬೇಕು. ಓ ಗಾಡ್, ಕರೆಕ್ಟ್ ಅಲ್ಲ ಮಾಮ್? ಮಾಮ್, ಮತ್ತೆ ಇವಾಗ ಏನ್ ಮಾಡೋದು? ಕಾಯ್ಬೇಕು ಮಾಡಿ, ಕಾಯ್ಬೇಕು.